ಶುಭಾಶಯಗಳು. ಬೆಳಗ್ಗೆಯಿಂದ ನಮ್ಮ ಶಾಲಾ ಆಡಳಿತ ಮಂಡಳಿಯವರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ತುಂಬ ಕಷ್ಟಪಟ್ಟಿದ್ದೀರಾ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಎಲ್ಲ ಆಡಳಿತ ಮಂಡಳಿಯವರೇ ಹಾಗೂ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ದೀರಾ. ಈಗ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಈಗ ಅಸೋಸಿಯೇಷನ್ ಎಷ್ಟು ಸಹಕಾರ ಕೊಟ್ಟರೂ ಕೂಡ ಶಿಕ್ಷಕರಿಲ್ದಿರ ಕ್ರೀಡೆ ನಡೀತಾ ಇರಲಿಲ್ಲ. ಈಗ ನಾವೆಷ್ಟೇ ಸ್ಕೂಲ್ ಇದ್ದರು, ಶಿಕ್ಷಕರಿದ್ದರು, ಮಕ್ಕಳಿಲ್ಲ ಅಂದರೆ ಯಾವುದೂ ಕಾರ್ಯಕ್ರಮ ಹೆಂಗೆ ನಡೆಯಲ್ವೋ, ಈಗ ಶಿಕ್ಷಕರಿಲ್ಲ ಅಂದರೆ ಈ ಕಾರ್ಯಕ್ರಮಕ್ಕೆ ಏನು ಮೆರುಗು ಇರಲಿಲ್ಲ. ಬೆಳಗ್ಗೆಯಿಂದ ಸುಮಾರು 100 ಜನ, ಮೇ ಬಿ 400ರಿಂದ 500 ಶಿಕ್ಷಕರು ಪಾಲ್ಗೊಂಡಿರ್ತಾರೆ ಅಂತ ಭಾವಿಸ್ತೀನಿ. ಎಲ್ಲರೂ ಕೂಡ ಒಳ್ಳೆ ಸ್ಪಂದನೆ ಕೊಟ್ಟು ಕಾರ್ಯಕ್ರಮ ತುಂಬ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ವಿಜೇತರಿಗೆ ಮತ್ತು ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ನಮ್ಮ ಬ್ರಾಹ್ಮಣ ಎಂಬರ್ ಶಾಲೆ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ನಮ್ಮ ಕಾಮ್ಸ್ ಅಸೋಸಿಯೇಷನ್ ಪರವಾಗಿ, ಎಲ್ಲ ಶಾಲೆಗಳ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮುಂದೆ ಪ್ರತಿ ವರ್ಷವೂ ಕೂಡ ಇದೇ ಥರ ಒಂದೊಂದು ಕಾರ್ಯಕ್ರಮ ಮಾಡೋಣ. ಯಾಕಂದರೆ ನೀವು ವರ್ಷ ಪೂರ್ತಿ ಕಷ್ಟಪಡ್ತೀರಾ. ಮ್ಯಾನೇಜ್ಮೆಂಟ್ ಅವರು ನಿಮಗೆಲ್ಲ ಸಹಕಾರ ಕೊಟ್ಟು, ನಮ್ಮ ಶಿಕ್ಷಕರು ಇಂಥ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು, ನಾವು ಮಕ್ಕಳಿಗೆ ಸ್ಪೋರ್ಟ್ಸ್ನ ಅರೇಂಜ್ ಮಾಡ್ತೀವಿ, ಮಕ್ಕಳಿಗೆ ಬೇರೆ ಬೇರೆ ಈವೆಂಟ್ಸ್ನ ಅರೇಂಜ್ ಮಾಡ್ತೀವಿ, ಪೋಷಕರಿಗೋಸ್ಕರ ಕೆಲವೊಂದು ಈವೆಂಟ್ಸ್ನ ಅರೇಂಜ್ ಮಾಡ್ತೀವಿ. ಶಿಕ್ಷಕರಿಗೋಸ್ಕರ ಈವೆಂಟ್ಗಳು ಅರೇಂಜ್ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಬರೀ ನಮ್ಮ ಶಾಲೆಗೆ ಬರ್ತಕ್ಕಂಥ ನಮ್ಮ ಮಕ್ಕಳಂತೆ ನೋಡಿ ನೀವು ಅವ್ರನ್ನ ಆರೈಸೋದ್ರಲ್ಲಿ, ಅವ್ರನ್ನ ಓದಿಸೋದ್ರಲ್ಲಿ, ಅವ್ರನ್ನ ಬೆಳೆಸೋದ್ರಲ್ಲಿ ಒಂದಿನ ವೇಸ್ಟ್ ಆಗಿಬಿಟ್ರೆ ನಮ್ಮ ಮಕ್ಕಳು ಬ್ಯಾಕ್ ಆಗಿಬಿಡ್ತಾರೆ. ನನ್ನ ಸಬ್ಜೆಕ್ಟಲ್ಲಿ ಟಾಪ್ ಬರಬೇಕು ಅಂತ ನೋಡ್ತೀರಾ. ಯಾವುದೇ ಕ್ಷೇತ್ರದಲ್ಲಿ ಕೂಡ ಬೇರೆಯವ್ರ ಮಕ್ಕಳನ್ನ, ಇವನ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಕೂಡ ನಮ್ಮ ಮಕ್ಕಳು ಅಂತ ಹೇಳ್ತಾರೆ ಹೊರತಾಗಿ, ಆದರೆ ಎಲ್ಲ ವಿಷಯಗಳಲ್ಲೂ ನಮ್ಮ ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಅಂತಾರೆ. ಆದರೆ ಬೇರೆ ಮಕ್ಕಳು ನಮ್ಮ ಶಾಲೆಗೆ ಬಂದ ತಕ್ಷಣ ನನ್ನ ಮಗು ಅಂತ ಮುದ್ದಾಡೋದು ಅಂತ ಏನಾಗ್ತದೆ ಪ್ರಪಂಚದಲ್ಲಿ ಇದೆ ಅಂದರೆ ಅದು ಶಿಕ್ಷಕರು. ಅದಕ್ಕೆ ನಿಮಗೆಲ್ಲ ನಾವು ಋಣಿಯಾಗಿರ್ತೀವಿ. ಶಿಕ್ಷಕರು ಅಂದ್ರೇ ಅದೊಂದು ಈ ದೇಶದಲ್ಲಿ, ಪ್ರಪಂಚದಲ್ಲೇ ಎಂಥ ದೊಡ್ಡ ವ್ಯಕ್ತಿನೂ ಕೂಡ ಶಿಕ್ಷಕರಿಲ್ಲದೆ ಬೆಳೆದಿರೋದಿಲ್ಲ. ಇದು ಶಿಕ್ಷಕರಿರ್ತಕ್ಕಂಥ ಗೌರವ. ಆ ಗೌರವನ ನಿಮ್ಗೆಲ್ಲರಿಗೂ ಸಲ್ಲಿಸ್ತಾ, ನೀವು ಮುಂದೆ ಪ್ರತಿ ವರ್ಷ ಕೂಡ ಒಂದೊಂದು ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ನಾವು ಅರೇಂಜ್ ಮಾಡ್ತೀವಿ. ಎಲ್ಲ ಶಾಲೆಗಳವರು ಈಗಾಗಲೇ 90% ಶಾಲೆಗಳವರು ಎಲ್ಲ ರಜೆಗಳನ್ನು ಕೊಟ್ಟು ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ದೀರಾ. ಇನ್ನೊಂದು 10% ಶಾಲೆಗಳು ರೀಸನ್ ಏನಂದರೆ ಎಕ್ಸಾಮ್ಸ್ ಅದು ಇದು ಇದೆ, ಬಂದರೆ ಎಲ್ಲ ಸ್ಟಾಫರೆಲ್ಲ ಬರಬೇಕು, ಒಬ್ರಿಬ್ಬರು ಬಂದರೆ ಬೇಜಾರು ಮಾಡ್ಕೊತಾರೆ ಸರ್ ಅಂತೇಳಿ ಒಂದು 4-5 ಸ್ಕೂಲ್ಸ್ ಅವ್ರು ಸ್ವಲ್ಪ ಪಾಪ ಎಲ್ಲರನ್ನ ಕಳಿಸಿದ್ರೆ ಎಕ್ಸಾಮ್ ಟೈಮಲ್ಲಿ ಅಂತ ಪ್ರಾಬ್ಲಮ್ ಆಗುತ್ತೆ ಅಂತ ಕಳಿಸಿಲ್ಲ. ನಾವು ಯಾಕಂದರೆ ಲಾಸ್ಟ್ ವೀಕು ಸಾಟರ್ಡೆ 28ಗೆ ಕಾರ್ಯಕ್ರಮ ಇತ್ತು. 28ಗೆ ಆಗಿದ್ರೆ ಎಲ್ಲರೂ ಬರ್ತಿದ್ರು. ಈಗ SLC ಎಕ್ಸಾಮ್ ಎಲ್ಲರೂ ಗೊತ್ತಿರೋ ವಿಚಾರ, ಕೆಲವರು ಲೇಟಾಗಿನೂ ಬಂದಿದ್ದೀರಾ, ತುಂಬ ಸಂತೋಷ. ಇದೇ ಥರ ಪ್ರತಿ ವರ್ಷ ಕೂಡ ಒಂದು ಕಾರ್ಯಕ್ರಮನ ಅಂದ್ಕೊಳ್ತೀವಿ. ಒಂದೇ ಕ್ಯಾಂಪಸ್ ಅಂತಲ್ಲ, ಯಾವ ಕ್ಯಾಂಪಸ್ ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೋ ಅಲ್ಲೇ ಮಾಡ್ತೀವಿ. ಯಾವ ಕ್ಯಾಂಪಸ್ ಅವ್ರು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಮತ್ತೆ ಬ್ರಾಹ್ಮಣಿ ಕ್ಯಾಂಪಸ್ಸಲ್ಲೇ ಮಾಡ್ತೀವಿ. ಡೋಂಟ್ ವರಿ. ಪ್ರತಿ ವರ್ಷ ಕೂಡ ಯಾವುದೋ ಒಂದು ಮಂತಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನು ಶಿಕ್ಷಕರನ್ನ ಗುರುತಿಸುವಂಥ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಮಗೂ ನಿಮ್ಮಂಥ ಶಿಕ್ಷಕರು ಯಾರೋ ಈ ವಿದ್ಯೆಯನ್ನು ಕಲಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅದನ್ನು ನಾವು ಏನೋ ಒಂದು ನಿಮ್ಗೊಂದು ಋಣ ಸಲ್ಲಿಸ್ಕೋಬೇಕು ಅಂದರೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮೊಂದು ಅಭಿಲಾಷೆ, ಆಸೆ. ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ, ಆಡಳಿತ ಮಂಡಳಿಯವ್ರಿಗೂ, ಕಾಮ್ಸ್ ಅಸೋಸಿಯೇಷನ್ ಅವ್ರಿಗೂ, ನಮ್ಮ ಆಡಳಿತ ಮಂಡಳಿಗೂ ಕೃತಜ್ಞತೆ ಸಲ್ಲಿಸ್ತಾ ನಾನು ಮಾತ್ರ ಮುಗಿಸ್ತೀನಿ. ಈಗ ಪ್ರೈಸಸ್ ಟೀಮ್ಸ್ ಕೂಗ್ತಾರೆ, ಕೆಲವೊಂದು ಟೀಮ್ ಲೀಡರ್ ಹೆಸರು ಹೇಳ್ತಾರೆ, ಇಲ್ಲ ಸ್ಕೂಲ್ ಹೆಸರು ಹೇಳ್ತಾರೆ, ಅವರು ಬಂದು ಪ್ರಶಸ್ತಿನ ಪಡಿಬೇಕು. ಸಿಂಗಲ್ ಇವೆಂಟಲ್ಲಿ ಹೆಸರೇ ಕೂಗ್ತಾರೆ, ಹೆಸರು ವೈಸ್ ಬಂದು ತಗೋಬೇಕು. ಆಗ್ಬೋದಾ? ಕಾರ್ಯಕ್ರಮ ಹೆಂಗಿತ್ತು ಹೋಗ್ಲಿ? ಅರೇಂಜ್ಮೆಂಟ್ಸ್ ಹೆಂಗಿತ್ತು? ನೆಕ್ಸ್ಟ್ ಕರೆದ್ರೆ ಬರ್ತೀರಾ ಇಂಥ ಕಾರ್ಯಕ್ರಮಗಳಿಗೆ? ಮತ್ತೆ ಯಾರು 1 or 2 ಪರ್ಸನ್ಸು ಈಗ ಒಂದೇ ತಾಯಿ ಮಕ್ಕಳಿಗೆ ಕೂಡ ಎಲ್ರಿಗೂ ಒಂದೇ ಮೈಂಡ್ ಇರಲ್ಲ. 4 ತಾಯಿ ಮಕ್ಕಳನ್ನ ಒಂದೇ ತಾಯಿ ಮಕ್ಕಳು 4 ಮಕ್ಕಳಿಗೂ 4 ಟೈಪ್ ಓದೋದ್ರಲ್ಲೇ ನೋಡ್ತೀರಿ. ದೊಡ್ಡವನ್ ಪರವಾಗಿಲ್ಲ ಮೇಡಮ್, ಚಿಕ್ಕವರೇನು ಓದೋದೇ ಇಲ್ಲ ಮೇಡಮ್ ನೀವೇ ಹೇಳ್ತೀರ. ಹಾಗೆ ಎಲ್ಲ ಮ್ಯಾನೇಜ್ಮೆಂಟಲ್ಲಿ ಕಳಿಸಿರೋ ಶಿಕ್ಷಕರಲ್ಲೂ ಕೂಡ ನಮಗೇನೋ ಪಾರ್ಶಿಯಾಲಿಟೀಸ್ ಆಯಿತು, ನಮಗೇನೋ ಆಯಿತು, ನಮ್ಮನ್ನೇನೋ ಸರಿಯಾಗಿ ಇರ್ತದೆ, ಅದು ಇಲ್ಲ. ಈಗೇನು ರೆಫ್ರಿಗಳಿಗೇನಾದರೂ ನೀವೇನಾದರೂ ಗೆದ್ದಿರೋ ಏನಾದರೂ ಒಳ್ಳೆ ಬಿರಿಯಾನಿನೋ ಗಿಫ್ಟ್ ಕೊಟ್ಟಿದ್ರೆ ರಾತ್ರಿ ಹೋಗಿ ಇಲ್ಲಲ್ಲ. ಈಗ ಡ್ರೈವರು ಪಾಲ್ಗೊಳ್ತಾರೆ, ಅಟೆಂಡರು ಪಾಲ್ಗೊಳ್ತಾರೆ, ಇಲ್ಲ ಅಲ್ಲಾರು ಕ್ಲರ್ಕು ಪಾಲ್ಗೊಳ್ತಾರೆ, ಶಿಕ್ಷಕರು ಯಾರು ಮ್ಯಾನೇಜ್ಮೆಂಟ್ ಅವ್ರು ಕಳಿಸ್ತಾರೆ. ನಾವು ಆಡ್ತೀವಿ ಸರ್ ಅಂದರೆ ನೀವು ಬೇಕಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೋಬೇಕು. ಇದು ಒಂದು ಸ್ಪೋರ್ಟಿವ್ ಆಗಿ ತಗೊಳ್ಳಿ. ನಾವೇನಾದರೂ ಒಂದು ಫನ್ ಗೇಮ್ ಮಾಡಬೇಕು, ಒಂದು ಗೆಟ್ ಟುಗೆದರ್ ಮಾಡಬೇಕು, ಎಲ್ಲ ಶಾಲೆಗಳವರು ಸೇರಿ ಅಂತ ಒಳ್ಳೆ ಉದ್ದೇಶದಿಂದ ಮಾಡಿದ್ದೀವಿ. ಯಾರು ಫೀಲ್ ಆಗಬೇಡಿ.
ಗೆದ್ದಿರೋರು ನಮ್ಮವರೇ, ಸೋತಿರೋರು ನಮ್ಮವರು, ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ. ಕಾಮ್ಸ್ ಅಸೋಸಿಯೇಷನ್ ಮುಳಬಾಗಿಲು ತಾಲೂಕು ಅಂದರೆ ಎಲ್ಲ ನಾವೆಲ್ಲ ಒಂದೇ ಫ್ಯಾಮಿಲಿ. ಅಸೋಸಿಯೇಷನ್ ಕಡೆಯಿಂದ ನಾವು ಹೇಳೋದಾದ್ರೆ ಎಲ್ಲ ಒಂದೇ ಫ್ಯಾಮಿಲಿ. ಸಣ್ಣ ಬಣ್ಣ ಒಂದು ಮಾತು ಬಂದಿರ್ಬೋದು, ಅಥವಾ ಸಣ್ಣ ಬಣ್ಣ ಏನಾದರೂ ಒಂದು ಡಿಸಿಷನ್ ಅಲ್ಲಿ ರೆಫ್ರಿಗಳು ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ಬೋದು, ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿರ್ಬೋದು. ಏನೇ ಇದ್ರೂ ಕ್ಷಮಿಸಬೇಕು. ನೀವೆಲ್ಲ ನಮ್ಮದೇ ಫ್ಯಾಮಿಲಿ ಆಗಿರೋದ್ರಿಂದ, ನಿಮ್ಮ ಫ್ಯಾಮಿಲಿ ನಾವೆಲ್ಲ ಒಂದಾಗಿರೋದ್ರಿಂದ ನಮ್ಮ ಮನೆಯಲ್ಲೇ ನಮ್ಗೆ ಏನೋ ಒಂದು ಸಮಸ್ಯೆ ಸಣ್ಣದಾಗಿದೆ ಬಿಡಿ ಅಂತ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಸಹಕಾರ ಕೊಡ್ತೀರಿ ಅಂತ ಕೋರ್ತಾ, ಈಗ ಪ್ರೈಸಸ್ ಅನೌನ್ಸ್ ಮಾಡ್ತಾರೆ. ವಿನ್ನರ್ಸ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ವಿನ್ ಆಗಿರೋರ್ಗೂ ಶುಭಾಶಯ, ವಿನ್ ಆಗಿರೋರ್ಗೂ ಶುಭಾಶಯ. ಎಲ್ರಿಗೂ ಕಾನ್ಸಲ್ಟೆಂಟ್ ಪ್ರೈಸ್ ಅನ್ನೋದು ಕೊಡ್ತೀವಿ, ಫಸ್ಟ್ ಸೆಕೆಂಡ್ ಥರ್ಡ್ ಬಿಟ್ಟು. ಈಗ ಯಾರು ಆಲ್ರೆಡಿ ಈಗ ವಿನ್ ಆಗಿರೋ ಆಲ್ಮೋಸ್ಟ್ ಆಲ್ ಮನೆಗೆ ಹೋಗಿದ್ದಾರೆ, ಅವ್ರಿಗೆ ಸ್ಕೂಲಿಗೆ ನಾವು ಕಳಿಸ್ತೀವಿ. ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಶಾಲೆಗಳಲ್ಲಿ ಸನ್ಮಾನ ಮಾಡಿಕೊಡ್ತಾರೆ. ನಿಮಗೆ ನಾವಾಗ ಪ್ರೈಸಸ್ ಕೊಡ್ತೀವಿ. ಅದನ್ನು ಬೇಕಾದ್ರೆ ನೀವು ಶಾಲೆಯಲ್ಲಿ ನಾಳೆ ಹೋಗ್ಬಿಟ್ಟು ನೀವು ಮ್ಯಾನೇಜ್ಮೆಂಟ್ ಅವ್ರು ತೋರಿಸಿ ಅವ್ರ ಕಡೆಯಿಂದ ವಿಶೇಷ ತಗೊಂಡು ಆಗ್ಬೋದಾ? ಕಾರ್ಯಕ್ರಮ ಚೆನ್ನಾಗಿದೆ ಅಂದ್ರೆ ಕ್ಲಾಪ್ಸ್ ಜೋರಾಗಿ. ವೆರಿ ಗುಡ್, ಥ್ಯಾಂಕ್ ಯು.
ನಮ್ಮ ತಾಲೂಕಿನ ಕಾಮ್ಸ್ ಅಸೋಸಿಯೇಷನ್ ಟೀಮ್ಗೂ ಮತ್ತು ಎಲ್ಲ ಶಾಲಾ ಆಡಳಿತ ಮಂಡಳಿಯವ್ರಿಗೂ ಮತ್ತು ಅಡ್ಮಿನಿಸ್ಟ್ರೇಟರ್ಸು ಮತ್ತು ಶಿಕ್ಷಕರು ಮತ್ತು ಏನು ನಮ್ಮ ಪಿ ಟಿ ಮಾಸ್ಟರ್ ಎಫ್ರೀಸ್ ಇದ್ದಾರೆ ಅವ್ರಿಗೂ ಎಲ್ರಿಗೂ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತಾ, ಇಡೀ ಜಿಲ್ಲೆನಲ್ಲೇ ಮೊದಲನೇದಾಗಿ ನಾವು ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಟೀಚರ್ಸ್ ಸೇರಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಾರ್ಯಕ್ರಮ ನಡೀತು. ತುಂಬ ಅದ್ಧೂರಿಯಾಗಿ ನಡೀತು. ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟರು. ಸುಮಾರು 450ರಿಂದ 500 ಶಿಕ್ಷಕರು ಭಾಗವಹಿಸಿದ್ರು. 90% ಸ್ಕೂಲ್ಸು ಎಲ್ಲರೂ ಕೂಡ ಬಂದಿದ್ರು. ಒಂದು 10% ಸ್ಕೂಲ್ಸ್ ಏನಂದರೆ SLC ಎಕ್ಸಾಮ್ಸ್ ಇರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ವಿಷಯ ಇರೋದ್ರಿಂದ ಎಕ್ಸಾಮ್ಗೋಸ್ಕರ ಕೆಲವೊಂದು ಶಾಲೆಗಳಲ್ಲಿ ಒಂದು 2% 5% ಈ ಥರ ಟೀಚರ್ಸ್ನ ಇಟ್ಕೊಂಡಿದ್ದಾರೆ. ಇನ್ನು ರಿಮೈನಿಂಗ್ ಯಾರ್ಯಾರು ಎಕ್ಸಾಮ್ಸ್ ಇರೋದಿಲ್ಲ ಅವರೆಲ್ಲನೂ ಕೂಡ ಅಟೆಂಡ್ ಆಗಿದ್ದಾರೆ. ಕೆಲವರು ಎಕ್ಸಾಮ್ ಇದ್ದವರು ಕೂಡ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಅಟೆಂಡ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಕಾಮ್ಸ್ ತಾಲೂಕು ಸದಸ್ಯರ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಮುಂದೆ ಕೂಡ ಇದೇ ಥರ ಪ್ರತಿ ವರ್ಷ ಇದ್ರ ಉದ್ದೇಶ ಏನು ಅಂದರೆ, ಮಕ್ಕಳ ಹತ್ರ ಪ್ರತಿ ಶಿಕ್ಷಕರು ಕೂಡ ಆಡಳಿತ ಮಂಡಳಿಯವರು ತುಂಬ ಒತ್ತಡ ಕೊಟ್ಟು ಕೆಲಸ ಮಾಡಿಸ್ತೀವಿ. ಟೀಚರ್ಸ್ ಹತ್ರ ಮಕ್ಕಳ ಹತ್ರ ಕೂಡ ತುಂಬ ಟ್ರಸ್ಟ್ ಇರುತ್ತೆ ಶಿಕ್ಷಕರಿಗೆ. ಯಾಕಂದರೆ ಶಿಕ್ಷಣ ಕಳಿಸೋದು ಈಗ ಅಷ್ಟು ಈಜಿ ಇಲ್ಲ. ಮಕ್ಕಳು ಶಿಕ್ಷಣವನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ತಾರೆ. ಶಿಕ್ಷಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹಿಂದಿರ್ತಾರೆ ಮಕ್ಕಳು. ಆ ಮಕ್ಕಳ ಹತ್ರ ವರ್ಷ ಪೂರ್ತಿನೂ ಅವ್ರ ಜೊತೆಯಲ್ಲಿದ್ದು ಅವ್ರ ಮಕ್ಕಳಿಗೋಸ್ಕರ ದುಡಿತಾರೆ. ಅವ್ರಿಗೋಸ್ಕರ ನಾವೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಎಲ್ಲ ಸಂಘಟನೆಯವರು ಎಲ್ಲರೂ ಸೇರಿ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಪ್ರತಿ ವರ್ಷ ಕೂಡ ಇದೇ ಪ್ರತಿ ವರ್ಷ ಕೂಡ ಒಂದೊಂದು ಶಾಲೆಯಲ್ಲಿ ಈ ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇದೇ ತರ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಸಹಕಾರ ಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.